ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಒಂದು ವಿಡಿಯೋದಲ್ಲಿ SLC FA2 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮೊಂದು FA2 ಎಕ್ಸಾಮ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ, ಖಂಡಿತ ನಿಮ್ಮ FA2 ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಂದು 10th SLC ಅನ್ನೋ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮ ಪರೀಕ್ಷೆಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದಾರ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ರೂಪನಾತ್ಮಕ ಮೂಲ್ಯಾಂಕನ 2 ಅಥವಾ FA2 ಪರೀಕ್ಷೆ 10ನೇ ತರಗತಿ ಪ್ರಥಮ ವರ್ಷ ಕನ್ನಡ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗ ಎಲ್ಲ ನಿಮಗೆ ಚಾನಲ್ಲಿ 1ನೇ ಸೆಟ್ ಹಾಕಿದ್ದೀನಿ, 1ನೇ ಸೆಟ್ FA2 ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು 2ನೇ ಸೆಟ್ಟು. ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕಿರ್ತೇನೆ. ಎಲ್ಲ ಸೆಟ್ ನೋಡ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. ಮೊದಲೇ ಮೇನು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳು ನೀಡಲಾಗಿದೆ. ಬಹುಆಯ್ಕೆ ಪ್ರಶ್ನೆಗಳು 3 ಇರ್ತವೆ, ಟೋಟಲಾಗಿ 3 ಅಂಕ. ಇದು ಪ್ರಶ್ನೆ ಪತ್ರಿಕೆ. ನಾನು ನಿಮಗೆ ಉತ್ತರ ಪತ್ರಿಕೆ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, ನೋಡೋಣ. ಓಕೆ, ಇಲ್ಲಿ ಸ್ವಲ್ಪ ನಂಬರ್ ಮಿಸ್ಟೇಕ್ ಆಗಿವೆ. ನೀವು ನಂಬರ್ ನೋಡೋಕೆ ಹೋಗ್ಬೇಡಿ, ಜಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಓಕೆನಾ? ನಂಬರ್ ಸ್ವಲ್ಪ 14ರಿಂದ ಸ್ಟಾರ್ಟ್ ಆಗ್ತಾಯಿದೆ, ಜಸ್ಟ್ ಮಿಸ್ಟೇಕ್ ಆಗಿದೆ. ಜಸ್ಟ್ ಒಂದು ತೆಗೆದುಕೊಳ್ಳಿ. 1ನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಯಾವುದಾಗುವುದು ಆನ್ಸರು? ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ, ಆವರಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಉದ್ಧರಣ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ನು, ಓದಲ್ಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಕ್ರಿಯಾರೂಪ ಕೇಳಿದಾರೆ ನೋಡಿ. ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಸಮಾನಾರ್ಥಕ, ಸಂಭವಾರ್ಥಕ ಕೇಳಿದರೆ ಯಾವುದಾಗ್ಬೋದು? ಆಪ್ಷನ್ ಎ ವಿದ್ಯಾರ್ಥಕ. ಓದಲ್ಲಿ ಅಂತ ಇದೆ ನೋಡಿ, ಅಲ್ಲಿ ಓದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಹೊಗೆದವರು ಪದದಲ್ಲಿರುವ ಸಮಾಸ. ಸಮಾಸ ಕೇಳಿದರೆ ಇದು ಆಪ್ಷನ್ ಸಿ ಆಗ್ತದೆ, ಆಪ್ಷನ್ ಸಿ ಕ್ರಿಯಾ ಸಮಾಸ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಓಕೆ, ನೋಡೋಣ. ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಯಾರು ಹುಟ್ಟು ಹಾಕಿದರು? ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಹುಟ್ಟು ಹಾಕಿದವರು ಭಗತ್ ಸಿಂಗ್. ಮುಂದಿನ ಪ್ರಶ್ನೆ, ಕೃಷ್ಣನು ಕರ್ಣನಿಗೆ ಎಲ್ಲಿ ರಾಜನನ್ನಾಗಿ ಮಾಡುವನೆಂದು ತಿಳಿಸುತ್ತಾನೆ? ಕೃಷ್ಣನು ಕರ್ಣನಿಗೆ ಹಸ್ತಿನಾಪುರದ ರಾಜನನ್ನಾಗಿ ಮಾಡುವನೆಂದು ತಿಳಿಸುತ್ತಾನೆ. 19, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಉತ್ತರ ನೋಡಿ. ಅಂದವಾದ ಬರವಣಿಗೆಯು ಉತ್ತಮ ಶಿಕ್ಷಣದ ಅಂಶ. ಇದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲೇಬೇಕು ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯ. ನಿಮಗೆಲ್ಲ ಗೊತ್ತಿರಬೇಕು, ಗಾಂಧೀಜಿಯವರ ಬರವಣಿಗೆ ಕೂಡ ಅಷ್ಟೊಂದು ಅಂದವಾಗಿ ಆಗ್ತಾ ಇರಲಿಲ್ಲ, ನೀಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರು ಈ ರೀತಿ ಹೇಳ್ತಾರೆ. ಇನ್ನು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 3 ಅಥವಾ 4 ಆಯ್ಕೆಗಳು ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ಕ್ವಶನ್ ನೋಡಿ, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಓದಿದ ಲೇಖಕರಿಗಾದ ಅನುಭವವನ್ನು ತಿಳಿಸಿ. ನೋಡ್ಬೋದು, ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅವರು. ಅವರ ಅನುಭವವನ್ನು ಹೇಳಿದ್ದಾರೆ, ಅದನ್ನೇ ಬರಬೇಕು. ಲೇಖಕರಾದ ದೇವನೂರು ಮಹಾದೇವ್ ಅವರು ಫಗು ಹಳಕಟ್ಟಿಯವರು ಬರೆದ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಓದಿದ ಮೇಲೆ ಅಲ್ಲಿ ಹೇಳಿರುವ ಜ್ಞಾನ ಮತ್ತು ಅರಿವುಗಳ ಬಗ್ಗೆ ನೋಡಿ ಸುಸ್ತಾದರು. ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ. ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯು ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇನ್ನು 20ನೇ ಪ್ರಶ್ನೆ, ತಮ್ಮ ಬಳಿಗೆ ಬಂದ ದುರ್ಯೋಧನನಿಗೆ ಭೀಷ್ಮರು ನೀಡಿದ ಸಲಹೆ ಮಾತುಗಳವು? ಉತ್ತರ, ಮಹಾಭಾರತದ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನು ಮತ್ತು ಆಪ್ತ ಮಿತ್ರರಾದ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶೈಲಿಯೇ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಆಗ ಭೀಷ್ಮರು ದುರ್ಯೋಧನನನ್ನು ಕುರಿತು ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವ ಹಾಗೆ ಮಾಡುತ್ತಾನೆ.
ಅವರು ನನ್ನ ಮಾತನ್ನು ಮೀರುವುದಿಲ್ಲ. ನೀನು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಬೇಕೆಂದು ಎಂಬ ಸಲಹೆಯನ್ನು ನೀಡಿದರು. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ಕವಿ ಪರಿಚಯ ಕೇಳಿದರೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ನೋಡಿ ಯಾರು ಕೇಳಿದ್ದಾರೆ? DS ಚಾಪೇಗೌಡ. ನೋಡ್ಕೊಳ್ಳಿ, ಇಲ್ಲಿವರೆಗೆ ಎಫೆ 2ಗೆ ನಿಮಗೆ ಯಾವೆಲ್ಲ ಪಾಠ ಮತ್ತು ಪದ್ಯಗಳು ಹೇಳಿದ್ದಾರೆ ಅಲ್ಲಿರುವ ಕವಿ ಪರಿಚಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬರೆದು ಕೇಳ್ತಾರೆ. ಇಲ್ಲಿ ಯಾರು ಕೇಳಿದರೆ? ಚಾಪೇಗೌಡ ಕೇಳಿದ್ದಾರೆ. ನೋಡಿ, ದಾರದಹಳ್ಳಿ ಸುಬ್ಬೇಗೌಡ ಚಾಪೇಗೌಡ ಅವರು ಕ್ರಿಸ್ತ ಶಕ 1947ರಲ್ಲಿ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರಹಳ್ಳಿಯಲ್ಲಿ ಜನಿಸಿದರು. ನೋಡ್ಕೊಳ್ಳಿ, ಇವರ ಕಾಲ ಹೆಸರು ನೋಡ್ಕೊಳ್ಳಿ. ಇವರನ್ನ ಪಾಸ್ ಮಾಡಿ ಬರ್ಕೋಬೋದು ಅಥವಾ ಓದ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದರೆ ಗಾದೆಯನ್ನು. ಗಾದೆ 35 ವಿವರಣೆ, ಉದಾಹರಣೆ ಅರ್ಥ ವಿವರಣೆ. ಹೆತ್ತ ತಾಯಿ ಹೊತ್ತ ನಾಡು, ಸ್ವರ್ಗಿಂತ ಮಿಗಿಲು, ಮಾತೆ ಮುತ್ತು ಮಾತೆ ಮೃತು. ನಮಗೆಲ್ಲ ಗೊತ್ತಿದೆ. ಗಾದೆ ತುಂಬಾ ಸುಲಭ ಇದೆ, ಸೊ ನೀವು ಬರೀರಿ. ಓಕೆ, ಗಾದೆ ಅಷ್ಟು ಟಫ್ ಇಲ್ಲ, ಬರಿಬೋದು. ನಿಮಗೆ ಏನು ಗೊತ್ತಿದೆ ಅವ್ನ ಗಾದೆ ಬಗ್ಗೆ ಅದನ್ನೇ ಬರೀರಿ. ಕ್ವಶನ್ ನೋಡ್ಬೋದು ಇಲ್ಲಿ. ಆಮೇಲೆ ಕೊಟ್ಟಿರೋ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ. ನಿಮಗೆ 2 ಮಾರ್ಕ್ಸ್ ಸಂದರ್ಭ ಕೇಳಿದ್ದಾರೆ. ಸಂದರ್ಭ ಈ ಕ್ವಶನ್ ಮೇಲೆ ಇದೆ, ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿದೆ ನೋಡಿ ಸಂದರ್ಭ ಕ್ವಶನ್ನು. ನಡೆಯಿಂದ ನೋಡಿ ಹುಟ್ಟಿದರೆ ಅದು ಅರಿವು. ಇದನ್ನು ಕೇಳಿದರೆ ನೀವು ಆಯ್ಕೆ, ಸಂದರ್ಭ ಮತ್ತು ಸ್ವರಾಸ್ಯನ ಬರೀಬೇಕು. ನಾನು ಕೊಟ್ಟಿಲ್ಲ, ಬುಕ್ಕಲ್ಲಿ ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ನಡೆಯಿಂದ ನೋಡಿ ಹುಟ್ಟಿದರೆ ಅದು. ಇಲ್ಲಿದೆ ಆನ್ಸರು. ಓಕೆ, ಆನ್ಸರ್ ಇಲ್ಲಿದೆ ನೋಡಿ. ಮೇಲೆ ಕ್ವಶನ್ ಮಾತ್ರ ಇದೆ, ಆನ್ಸರ್ ಇಲ್ಲಿದೆ ನೋಡಿ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವನೂರ ಮಾದೇವ್ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. 2 ಕೂಡ ಒಂದೇ ಇದೆ, ಕೃತಿ ಕೂಡ ಒಂದೇ ಇದೆ ಮತ್ತು ನಿಮ್ಮ ಪಾಠ ಕೂಡ ಒಂದೇ ಇದೆ. ಸಂದರ್ಭ ನೋಡಿ, ಪಗು ಅಳಕಟ್ಟಿಯವರ ಶಿವಾನುಭವ ಶಬ್ದಕೋಶ ಕುರಿತು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ, ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಿಶ್ಲೇಷಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಕ್ರಿಯೆಯು ಅನುಭವ ಅರಿವು. ನುಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರೆ ಅನ್ನೋದು ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಥವಾ 2 ಅಂಕ ನೋಡಿ. ಯಾವ್ದು ಕೇಳಿದರೆ? ಕೊರಳಸಿರೆ ಹೆಗ್ಗಿದವು ದುರ್ಗಜಲ ಕೇಳಿದರೆ, ಮತ್ತು ಮಾರಿ ಗೌತಮೈತು ನಾಳೆ ಬರುತ್ತವು. ಇಂಪಾಯಿಂಟ್ ನೋಡ್ಕೊಳ್ಳಿ, ಕೇಳ್ಬೋದು. ಇನ್ನು ಸಾರಾಂಶ ಕೇಳಿದ್ದಾರೆ. ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಕಾದ ದಿರೆನಜ್ಜೆ ಪಾಂಡವ, ಇದು ಹಳೆಗನ್ನ ಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ನಿಮಗೆ ಅವ್ರು ಏನು ಮಾಡ್ತಾರೆ, ಹಳೆಗನ್ನ ಕೊಡ್ತಾರೆ ಅಥವಾ ಹೊಸಗನ್ನ ಕೊಡಬಹುದು, ಹೇಳೋಕ್ಕಾಗಲ್ಲ. ಯಾವ್ದು ನೋಡಿ, ಇದು ಸಾಹಸ ಭೀಮ ವಿಷಯಂ ಕೃತಿಯಿಂದ ಆಯ್ದ ಚಲಾಮಣಿ ಮೆರುವಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಉತ್ತರ ಬೇಕು ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಉತ್ತರ ಓದ್ಕೊಳ್ತಾ ಬರ್ಕೊಳ್ಳಿ. ಓಕೆನಾ? ಸೊ ಇಷ್ಟ ಆದರೆ ನಿಮ್ಮ ಒಂದು ಎಫ್ ಎ ಟೂನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಇದು 2ನೇ ಸೆಟ್ಟು. 1ನೇ ಸೆಟ್ ಬೇಕು ಅಂದರೆ ಚಾನಲ್ ಹಾಕಿದ್ದು ನೋಡ್ಕೊಳ್ಳಿ. ಅಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳಿವೆ. 1ನೇ ಸೆಟ್ಟು 2ನೇ ಸೆಟ್ ಆಯಿತು. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ ಆಗಿರ್ತಾನೆ. ಎಲ್ಲ ಸೆಟ್ ನೋಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕಿ. ನಿಮ್ಮ ಯಾವ ವಿಷಯದ ಎಕ್ಸಾಮು, ಯಾವ ಡೇಟ್ಗೆ ಕಮೆಂಟ್ ಹಾಕಿ, ಅದ್ರ ಪ್ರಕಾರ ನಿಮಗೆ ವಿಡಿಯೋನ ಹಾಕ್ತೀನಿ. ಕಮೆಂಟ್ ಹಾಕಿ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ. ಓಕೆನಾ? ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಏನಿದ್ದರಲ್ಲಿ ಕಮೆಂಟ್ ಹಾಕಿ. ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.